ಏನಂತ ಗಲಾಟೆ? ನೋಡಿ ಚಿಕ್ಕಪ್ಪ, ಆಂಟಿ ನನ್ ಕಾರ್ಟೂನ್ ನೆಟ್ವರ್ಕ್ ನೋಡಕ್ಕೆ ಹೋದ್ರೆ ರಿಮೋಟ್ ಕೊಡ್ತಾ ಇಲ್ಲ. ಎಲ್ಲ ಈ ಕಡೆ ಬನ್ನಿ. ಮಕ್ಳು ಕೇಳ್ತಾರ ಅದನ್ನ ವಾಪಸ್ ಕೊಡು. ಎಕ್ಸ್ಕ್ಯೂಸ್ ಮೀ, ಲೇಡೀಸ್ ಫಸ್ಟ್. ಇಲ್ಲಿ ಯಾವ ಲೇಡೀಸೇ ಕಾಣ್ತಾ ಇಲ್ಲ. ಹೌ ಡೇ ಯು? ಕಾಣ್ತಾ ಇಲ್ವಾ? ಯಾಕೆ ನತ್ಯ? ಅಲ್ಲ ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ ಅದಕ್ಕೆ. ನಿನ್ನ ನೋಡ್ಕೋತೀನಿ. ನೋಡಿ ಏನು ನೋಡ್ಕೊಳೋದು? ತಗೊಂಡ್ರೆ ಮಕ್ಕಳ ಏನ್ ಬೇಕಾ ನೋಡ್ಕೊಳ್ಳಿ ಹೋಗಿ. ಏನು ನೋಡ್ಕೊಳಕ್ ಬರುತ್ತೆ. ಏನು ಗಲಾಟೆ? ಮನೇಲಿ ಒಂದು ಕೋತಿ ಸೇರಿಸಿದ್ಯಲ್ಲ, ಗಲಾಟೆ ಅಲ್ದಿ ನನ್ನ ಸಂಗೀತನ ನಡೆಯುತ್ತೆ. ಬಂದಾಗಿದ್ದ ಕೂತಾಳ ಅವಳು. ಹೋಗಲ್ಲಿ ಕೇಳೋಗ ಮಕ್ಕಳ ಏನ್ ಬೇಕಾ ನೋಡ್ಕೊಳ್ಳಿ. ಅದು ಗಲಾಟೆ? ಬಂದು ಹೇಳ್ತೀನಿ, ಇದನ್ನ ಇಟ್ಕೋ. ಅಯ್ಯೋ ಅಲ್ಲಿ ನೋಡಲ್ಲಿ. ಈಗ ನೀನು WWF ನೋಡ್ಬೇಕಲ್ವಾ? ಹೌದು, ಆದ್ರೆ ಈ ಟಿವಿಲಿ ಬರಲ್ವಲ್ಲ. ಆದ್ರೆ ಈ ಕ್ಯಾಸೆಟ್ ಹಾಕಿದ್ರೆ ನೋಡಬಹುದಲ್ವಾ? ಹೌದಾ? ಯಾವ್ದು ಕ್ಯಾಸೆಟ್? ಅದೇ ಕ್ಯಾಸೆಟ್. ನಮಗೆ ನಮ್ ಕ್ಯಾಸೆಟ್ ಎಲ್ಲ ಬೇಡ ನಮ್ಗೆ. ನಮ್ ಟಿವಿ ಪ್ರೋಗ್ರಾಮ್ ನೋಡ್ತೀವಿ ನಾವು. ಇಷ್ಟೊತ್ತು ನಮ್ ಪಾರ್ಟಿಲಿ ಇದ್ದ ತಾನ ಪಾರ್ಟಿ ಚಂದ ನೀನು. ಹೌದು, ಪಾರ್ಟಿ ಚೇಂಜ್. ಆಂಟಿ ಕ್ಯಾಸೆಟ್ ಹಾಕಿ ಆಂಟಿ. ಕಣ್ಣು ಏನದು ತಕರಾರು? ಅದೇನೋ ಕ್ಯಾಸೆಟ್ ಅಂತೆ ಅಂಕಲ್. ಅವಳು ಹಾಕ್ತೀನಿ ಅಂತಾಳೆ, ಇವನ್ ಬೇಡ ಅಂತಾನೆ. ಹೌದಾ? ಅಂತದಿನ ನೋಡೇ ಬಿಡೋಣ. ಅಡಿಗೆ ಮಾಡೋದ್ರಲ್ಲಿ ಏನಿದೆ ಭಯಂಕರ? ಏನಿದು ಮಾಮ? ಅಡಿಗೆ ಪ್ರೋಗ್ರಾಮು ಹೆಂಗಿದೆ? ರುಚಿನೇ ಇಲ್ವಲ್ಲೋ? ಇರಲ್ಲ ಮಾಮ. ಮಕ್ಕಳ ಹೆಂಗೈತೆ WWF? ವೆರಿ ಬ್ಯಾಡ್. ಕ್ಯಾಸೆಟ್ ನಿಮಗೆ ಬೇಕಾಗಿರೋದು ಇಲ್ಲ ಐತೆ, ನಮ್ಮ ಹತ್ರ ಇದೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ಸೀತಾ, ಸೀತಾ ನೀ ಹೇಳಿ. ಏನದ್ಗೆ? ಸೀತಾ ಇಲ್ಲಪ್ಪ, ಹೊರಗೋಯ್ದಾಳೆ. ಹೇಳಿ. ನಿಮ್ಮ ಅಣ್ಣ ಸ್ನಾನಕ್ಕೆ ಹೋಗಿದ್ದಾರೆ. ಅರ್ಜೆಂಟ್ ಆಗಿ ಬಟ್ಟೆ ಐರನ್ ಮಾಡ್ಬೇಕಾಗಿತ್ತು. ಇಷ್ಟೊಂದು ಬಟ್ಟೆ ಒಟ್ಟಿಗೆ ಹಾಕ್ತಾನೆ ಅದಕ್ಕೆ ಅಣ್ಣ? ನಂದು ಮಕ್ಕಳದು ಇದೆ. ತಮಾಷೆ ಮಾಡಿದೆ ಅಷ್ಟೇ. ಕೊಡಿ, ನಾ ಮಾಡ್ಕೊ ಬರ್ತೀನಿ. ಮಕ್ಕ ಗಂಟೆ ಹಾಕೊಂಬಿಡಿ. ನಗ್ತಾರಿ ಬಂದೆ. ನೀರಲ್ಲಿ ಇಟ್ಲೋಳು. ಸೂರ್ಯ, ಅದಕ್ಕೆ ನೀನ್ ಐರನ್ ಮಾಡ್ತಿದ್ಯಾ? ಇಲ್ಲ, ಅದಕ್ಕೆ ಸೀತಾ ಹೊರಗೆ ಹೋಯ್ತಾಳಲ್ಲ, ಅಣ್ಣಗಿನ ಅರ್ಜೆಂಟ್ ಅಂತ, ಅದಕ್ಕೆ ನಾ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಇದನ್ನು ಸ್ವಲ್ಪ ಐರನ್ ಮಾಡ್ಕೊಡಪ್ಪ. ಅಯ್ಯೋ ಅದಕ್ಕೇನದ್ ಕೇಳಿ, ಚುಟ್ಕಿ ಹೊಡಿದಲ್ಲಿ ಮಾಡ್ಕೊಂಡ್ ಬರ್ತೀನಿ. ಬಂದೇರಿ. ತೇರಾ ಏರಿ ಅಂಬರದಾಗೆ. ಏನ್ ಹೇಳಮ್ಮ? ಇಲ್ಲಿದ್ಯಾ? ನೇಸರ ನಗುತ್ತಾನೆ, ಮರಗಿಡ ಕೂಗ್ಯಾವೆ. ಯಾರಿದ್ನೆಲ್ಲ ಕೊಟ್ಟಿದ್ದು? ದೊಡ್ಡದ್ಕೆ. ಯಾಕೆ? ದೊಡ್ಡದ್ಕೆನಾ? ಅದ್ಕೆ ರೇಖಾ, ಅದ್ಕೆ ರೇಖಾ, ಅದ್ಕೆ. ಏನ್ ರೇಖಾ? ಇದನ್ನೆಲ್ಲ ಅಣ್ಣಂಗ್ ಐರನ್ ಮಾಡೋ ಕೊಟ್ಟಿದ್ದೀರಲ್ಲ, ಒಬ್ಳು ಅದ್ಕೆ ಮಾಡೋ ಕೆಲ್ಸನ ಇದು. ಏನಾಯ್ತೀಗ? ಮನೇಲಿ ಕೆಲ್ಸನ ನನ್ ಗಂಡನೇ ಮಾಡ್ತಾರೆ. ಗಂಡಂಗೂ ಮೈದಂಗೂ ವ್ಯತ್ಯಾಸ ಇಲ್ವಾ? ಗಂಡ ಮಾಡೋದ್ನೆಲ್ಲ ಮೈದ ಮಾಡೋಕಾಗುತ್ತಾ? ಏಯ್ ಅದ್ಕೆ ಏನದ್ಕೆ? ಏನೋ ಗೊತ್ತಿಲ್ಲದೆ ಮಾಡಿದ್ಲು ಬಿಡಿ. ಹಾಗಂತ ಕೈ ಮಾಡೋದ? ಅಪ್ಪ ಅಮ್ಮನ ಅವಳ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ಅದಕ್ಕೆ ರೆಡಿ. ಏನೇ ನಿನ್ ಗಲಾಟೆ? ನೋಡ್ರಿ, ಬಟ್ಟೆ ಸ್ವಲ್ಪ ಐರನ್ ಮಾಡ್ಕೊಡಪ್ಪ ಅಂತಿದ್ದಕ್ಕೆ ತಂಗಿ ಮಾತ್ ಕೇಳ್ಕೊಂಡು ನನ್ಗೆ ಹೊಡೆಯಕ್ ಬರ್ತಿದ್ದಾನೆ. ನಿನ್ನ ಮೇಲೆ ಕೈ ಮಾಡಕ್ಕೆ ಆರೆ ಕಡೆ. ಎಷ್ಟೋ ಧೈರ್ಯ ಅರೆ ಕಡೆ. ಅದಕ್ಕೆ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಇವತ್ತು ಅವ್ರ ಮೇಲೆ ಕೈ ಮಾಡ್ತೀಯಾ, ನಾಳೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ, ನಾಳೆ ನನ್ ಮೇಲೆ ಕೈ ಮಾಡ್ತೀಯಾ? ನಿನ್ಗೆ ತಿಂದ್ಕೊಬ್ಬ ಜಾಸ್ತಿ ಹಾಕೋಣ. ಹರಿ, ಏನು ಏನ್ ಹೇಳ್ತಿದ್ಯಾ? ಕೊಬ್ಬು ಜಾಸ್ತಿ ಆಗಿರೋದು ಅವನ್ಗಲ್ಲ ಕಣು, ನಿಮ್ಮಗಳಿಗೆ. ನೀವುಗಳು ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಅವನ ಒಬ್ಬ ಕೂಲಿ ಆಳಂತರ ನೋಡ್ತಾ ಇದ್ದೀರಿ ವಿನಃ ನೀವು ಸುಮ್ನೆ ಇರೋ. ಒಂದು ಸಲನಾದ್ರೂ ಈ ಮನೆ ಮಗನ್ ತರ ನೋಡಿದ್ದೀರಾ ನೀವು? ಬೀದಿಲ್ ಬಿದ್ದಿದ್ ಬಿಕಾರಿನ ಮನೆ ಮಗನ್ ತರ ನೋಡ್ಕೊಳ್ಳೋ ದರ್ದು ನಮ್ಗಿಲ್ಲ. ಏನಂದೆ?
ನನ್ನ ಮಗನ್ನ ಇನ್ನೊಂದ್ಸಲ ಭಿಕಾರಿ ಗಿಕಾರಿ ಅಂದ್ರೆ ನಾನ್ ತುಂಬಾ ಕೆಟ್ಟೋಳಾಗ್ಬೇಕಾಗಿರುತ್ತೆ. ಹುಷಾರ್. ಅಂದ್ರೆ ನಿಮಗ್ ಸ್ವಂತ ಮಕ್ಕಳು ಸೊಸೆರ್ಗಿಂತ ಈ ದರಿದ್ರದವನೇ ಹೆಚ್ಚಾದ್ನಾ? ಇನ್ನು ಏನ್ರಿ ನೋಡ್ತಾ ನಿಂತಿದ್ದೀರಾ? ಆಗಿದ್ದ ಅವಮಾನ ಸಾಲ್ದ? ನಡೀರಿ ಹೋಗೋಣ. ಯಾರು ಹೋಗ್ಬೇಕಾಗಿಲ್ಲ. ಹೋಗು. ಎಲ್ಲಾರು ತಪ್ಪಾಯ್ತು ಅಂತ ಕೇಳ್ಕೊ. ನೀನ್ ಸುಮ್ನೆ ಇರು. ನಿನ್ನಿಂದಾನೆ ಇನ್ನಿಷ್ಟೊಂದು ಕೊಬ್ಬು ಹೋಗಿರೋದು. ಏನೋ ಹಾಗೆ ನೋಡ್ತಾ ಇದೀಯಾ? ನಿನಗೆ ಯಾಕೆ ಬೇಕಾಗಿತ್ತು ಹೆಣ್ಮಕ್ಳ ವಿಷಯ? ಹೋಗು, ಎಲ್ಲಾರು ಕ್ಷಮೆ ಕೇಳು. ಹೋಗೋ. ಕ್ಷಮಿಸಿ ಅದಕ್ಕೆ, ಕ್ಷಮಿಸಿ. ಹಲೋ, ನಾನು ಶ್ರೀನಿವಾಸ್ ಮಾತಾಡ್ತಿರೋದು. ಚೆನ್ನಾಗಿದ್ದೀನಿ. ಸಿತಾರ ಕೊಡ್ತೀಯಾ? ಒಂದ್ ನಿಮಿಷ. ಸಿತಾರಾ? ಹಾ ಬಂದೆ. ನಿಮ್ ಡ್ಯಾಡಿ ಫೋನ್. ಯಾರು? ಡ್ಯಾಡಿ? ಹಲೋ ಡ್ಯಾಡಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಮಮ್ಮಿ ಹೇಗಿದ್ದಾರೆ? ನಿಮ್ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲಮ್ಮ. ಏನಾಯ್ತು? ನೀನ್ ಬಂದ್ಮೇಲೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನೀನ್ ಇಮಿಡಿಯೇಟ್ ಹೊರಟು ಬಂದ್ಬಿಡು. ಸರಿ, ಬರ್ತೀನಿ. ನಿಮ್ ತಾಯಿಯರಿಗೆ ಹುಷಾರಾದ್ಮೇಲೆ ವಾಪಸ್ ಬರ್ತೀರಾ? ಬರ್ತೀನಿ, ನಿಮಗೆ ಇಷ್ಟ ಆದ್ರೆ. ನಮಗೆ ನೀವು ಇಲ್ಲಿರೋದೇ ಇಷ್ಟ. ಹಾಗಂತ ಇರಕ್ಕಾಗುತ್ತಾ? ಯಾಕಾಗಲ್ಲ? ಮದ್ವೆ ಮಾಡ್ಕೋ. ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಅಲ್ಲ, ನನ್ ಮನ್ಸಿನಲ್ಲಿರೋದನ್ನ ಹೇಳ್ದೆ. ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತು. ನೀನ್ ಆಕಾಶ, ನಾನ್ ಭೂಮಿ. ನೀನ್ ಓದೋಳು, ನಾನ್ ಹೆಬ್ಬೆಟ್ಟು. ನೀನ್ ಸಿಟಿಲಿರೋಳು, ನಾನ್ ಹಳ್ಳಿ ಮುಖ. ಈ ಡೈಲಾಗ್ಸ್ ತಾನೇ ನೀ ಹೇಳೋದು? ಹೇಳಿದ್ರು ಹೇಳ್ದೇ ಇದ್ರು ಅದೇ ತಾನೇ ಸತ್ಯ. ಪ್ರೀತಿ ಮುಂದೆ ಇದ್ಯಾವುದೂ ಮುಖ್ಯ ಅಲ್ಲ. ಒಡ ಹುಡ್ಡೆ ಇದ್ರು ನಿಮ್ ತಮ್ಮನ್ ಭವಿಷ್ಯಕ್ಕೋಸ್ಕರ ತಂದೆ ಹತ್ರ ಬಯಸ್ಕೊಂಡ ಆ ನಿಮ್ ಒಳ್ಳೆತನ ನನ್ ಹೃದಯನೇ ಮುಟ್ತು. ಹಾಲ್ ಕೊಟ್ಟ ತಾಯಿಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ನಿನ್ ನಿಷ್ಠೆ ನನ್ ಮನಸ್ಸಿನಲ್ಲಿ ತುಂಬ್ಕೊತು. ಅವಿದ್ಯಾವಂತನಾದ್ರೂ ಎಲ್ಲರಲ್ಲೂ ಎಲ್ಲದರಲ್ಲೂ ಪ್ರೀತಿನ್ ಕಾಣೋ ನಿನ್ನ ಜೀವನೋತ್ಸಾಹ ನನಗ್ ತುಂಬಾನೇ ಇಷ್ಟ ಆಯ್ತು. ಐ ಲವ್ ಯು. ನಮ್ಮ ಸ್ನೇಹ ಸಂಬಂಧ ಆಗೋದಾದ್ರೆ ನಾನ್ ಯಾಕೆ ಬೇಡ ಅನ್ಲಿ ಮೂರ್ತಿ ಅವರೇ? ಆದ್ರೆ ನಂದೊಂದು ಕಂಡೀಷನ್. ಮಗಳನ್ನ ಕೊಡಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ನೀವು ಕಂಡೀಷನ್ ಹಾಕಿ, ನಾನು ಒಪ್ಕೋತೀನಿ. ನನಗಿರೋದು ಒಬ್ಳೆ ಮಗಳು. ಮದುವೆ ಆದ್ಮೇಲೂ ಅವಳು ನನ್ ಕಣ್ಣೆದುರಿಗೆ ಇರಬೇಕು ಅಂತ ನನ್ನ ಆಸೆ. ಅಂದ್ರೆ ನನ್ ಮಗ ನಿಮ್ ಮನೆ ಅಳಿಯ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೇಳ್ತಾ ಇಲ್ಲ, ಕೇಳ್ತಾ ಇದ್ದೀನಿ. ರಾಜಶೇಖರ್ ಅವರೇ, ನನ್ ಮಗ ನಮ್ಮನೇಲಿದ್ರೇನು ನಿಮ್ಮನೇಲಿದ್ರೇನು ನನಗ್ ಬೇಕಾಗಿರೋದು ನಿಮ್ ಸಂಬಂಧ ಅಷ್ಟೇ. ಹಾಗಾದ್ರೆ ನನ್ನ ಮಗಳು ನಿಮ್ ಮನೆ ಸೊಸೆ ಅನ್ಕೊಳ್ಳಿ. ಅಲ್ಲ ಅಲ್ಲ, ನನ್ನ ಮಗ ನಿಮ್ ಮನೆ ಅಳಿಯ. ಅಂಕಲ್, ನಮ್ಮ ಅತ್ತೆ ಚೆನ್ನಾಗಿದ್ದಾರಲ್ವಾ? ಪ್ರತಿಷ್ಠಿತ ಉದ್ಯಮಿ ಶ್ರೀಮಾನ್ ರಾಜಶೇಖರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣಮ್ಮನವರ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ರೇಖಾ ಎಂಬ ವಧುವು MLA ನಾರಾಯಣ ಮೂರ್ತಿ ಅವರ ಜ್ಯೇಷ್ಠ ಪುತ್ರ ಶ್ರೀ ವಿವೇಕ್ ರವರನ್ನು ವರಿಸಲಿದ್ದು ಮನೆ ಅಳಿಯನನ್ನಾಗಿ ಸ್ವೀಕರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾಂಬೂಲ ತಗೊಳ್ಳಿ. ಓಂ ಧ್ರುವಂತೆ ರಾಜಾವರಣ ಧ್ರುವಂದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಟ್ಟಂದಾರಯತಾನ್ ಧ್ರುವಂ. ಒಂದ್ ನಿಮಿಷ ಬಂದೆ. ಯಾಕಮ್ಮ ಸೀತಾ, ಏನಾಯ್ತು? ಏನಾಯ್ತಮ್ಮ?
ಕಾವೇರಮ್ಮ ನೀರ್ ತಗೊಂಡ್ ಬನ್ನಿ.